ಭೈರತ್ತು ಬೇಕಾಗಿದೆ ಅನ್ನೋದು ಭಾವ ಬಂದಿರ್ಬೋದು. ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂತ ವೀರಣ್ಣ ಚರಂತಿ ಮಟ್ಟರು ಸಹಿತ ಭಾಳ ಬುದ್ಧಿವಂತರು, ಶಿಕ್ಷಣ ಸಂಸ್ಥೆ ಸ್ಥಾಪಿಸಿದಂಥವ್ರು, ಜೊತೆಯಾಗಿದ್ದಂಥವ್ರು, ಯತ್ನಾಳರ ಜೊತೆಗೆ ಯತ್ನಾಳರ ನೋವು ನಲಿಗಳಲ್ಲಿ ಜೊತೆಯಾಗಿದ್ದಂಥವ್ರು. ಅವರು ಹೇಳಿರ್ಬೇಕಿಲ್ಲಪ್ಪ ಅದೇನು ಈರ್ಷೆ ಮಾಡ್ಕೊಂಡು ಹೋಗೋದ್ರಲ್ಲಿ ಏನು ಬರುತ್ತಿಲ್ಲ, ಕುಡ್ಕೊಂಡು ಹೋಗೋಣ ನಾವೆಲ್ಲರೂ. ಅಧಿಕಾರ ಇಲ್ಲ ಅಂತ ಬರೋದಿಲ್ಲ ಅಧಿಕಾರ ಇಲ್ಲ. ಸಿದ್ದರಾಮಯ್ಯನ ಬಂಟರು ಅವರೆಲ್ಲರೂ ತೊಗೊಂಡು ಐಯಿಂದ ಅಂತೇಳಿ ನಮ್ಮನ್ನ ಮೂರಿ ಗುಂಪು ಮಾಡ್ತಾರೆ ಅನ್ನೋಂಥ ಮಾತು ಇರ್ಬೋದು. ಜೊತೆಗೆ ಗ್ಯಾರಂಟಿಯನ್ನು ಸೋಲಿಸ್ಬೇಕಾಗಿದೆ, ಇತ್ಯಾದಿ ಹಿಂದುತ್ವ ಬೇಕಾಗ್ತದೆ, ನೀವು ಬರಲಪ್ಪ ನಮ್ಮ ಜೊತೆಗೆ ಎಷ್ಟು ಮಂದಿ ಸ್ಫೋಟ್ ಬರ್ತಾವೆ ಅನ್ನೋದಾಗಿರ್ಬೋದು. ಇದೆಲ್ಲ ಗೊತ್ತಿದ್ದು, ಇದೆಲ್ಲ ತಿಳಿದಿದ್ದು ಸಹಿತ ಇವತ್ತು ಸಿದ್ದೇಶ್ವರ್ ಅವರ ಆತ್ಮೀಯ ವ್ಯಕ್ತಿಗೆ ಟಿಕೆಟ್ ಕೊಟ್ಟದ್ದು ದಾವಣಗೆರೆಯಲ್ಲೇ. ನಿಮಗೆ ಗೊತ್ತದ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರಿಗೆ, ಅವರು ಗೆಲ್ಲಿ ಇವರು ಗೆಲ್ಲಿ, ನಮಗೇನಾಗಬೇಕಾಗಿದೆ, ನನ್ನ ಮಗ ಅಧ್ಯಕ್ಷ ಆಗಿ 2022 ಚುನಾವಣೆಯಲ್ಲಿ ಗೆದ್ದರೆ ಮುಖ್ಯಮಂತ್ರಿ ಆಗಲಿ ಅನ್ನೋದು ದೂರದ ಆಸೆ ಯಡಿಯೂರಪ್ಪನವರು. ಕೊನೆಗೆ ಅವರು ಸಹಿತ ಯತ್ನಾಳರಿಗೆ ಬರ್ರಿ ಪ್ರಚಾರ ಮಾಡಿರಿ ಗೆಲ್ಲಿಸ್ರಿ ಅಂತ ಹೇಳಿದ್ರಿಂದಾಗೆ ಇವತ್ತು BJP ಮತ್ತಷ್ಟು ಹುರುಪಿನಿಂದ ಮತ್ತು ನವ ಉತ್ಸಾಹದಿಂದ ತನ್ನ ಪ್ರಚಾರ ಜೋರು ಮಾಡಲಿಕ್ಕೆ ಶುರು ಮಾಡ್ತಾರೆ. ಬಟ್ ಇವರೆಲ್ಲರೂ ಒಂದು ಮಾತು ಹೇಳಬೇಕಾಗಿದೆ, ಕಾಂಗ್ರೆಸ್ BJP ಇಬ್ಬರಿಗೂ ಆಯ್ತು, JDSಗೂ ಆಯಿತು, ಒಂದು ಮಾತ್ರ ಈ ಸಂದರ್ಭ ಸ್ಪಷ್ಟಪಡಿಸ್ಬೇಕಾಗಿದೆ. ಇವರಿಗೆ ಜನರ ಅಭಿವೃದ್ಧಿ ಅವ್ರ ಉದ್ಯೋಗಗಳಿಗಿಂತಲೂ ಮುಖ್ಯವಾಗಿ ಬೇಕಾಗಿ ತಮ್ಮ ಅಭಿವೃದ್ಧಿ, ತಮ್ಮ ಅಧಿಕಾರ ಜನರು ಇದು ತಿಳ್ಕೊಬೇಕಾಗಿದೆ. ಜನರು ಇವತ್ತೊಂದು ಹೊಸ ವ್ಯವಸ್ಥೆಗೆ ದಾರಿ ಹುಡುಕಬೇಕಾಗಿದೆ. ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು S60 ನ್ಯೂಸ್ ಅರ್ಥ ಚಿತ್ರವಾಗಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.